ಹಾಂ, ದಿನಾಂಕ ಹೇಳ್ಬೇಕಾ? ಏನಿಲ್ಲ. ಹಾಂ, ಅದೇ ನೀವು ಇಲ್ಲಿ ಯೋಗ ಶಿಬಿರಕ್ಕೆ ಹೋಗಿದ್ರಲ್ಲ ಮಧುಬನಕ್ಕೆ, ನಾವು ನಿಮ್ಗೆ ಏನು ಅನ್ನಿಸ್ತು ಅದರ ಅನುಭವ ಹೇಳಿ. ನಾವು ರಾಜಸ್ಥಾನದ ಯೋಗ ಶಿಬಿರ ಮಧುಬನಕ್ಕೆ ಹೋಗಿದ್ದು. ನಾವು ನಮ್ಮ ಶ್ರೀಮತಿಯವರು ಅಲ್ಲಿ ಒಂದು ವಾತಾವರಣ ನೋಡಿದಾಗ ಅಲ್ಲಿ ಭಗವಂತನೇ ಸಾಕ್ಷಾತ್ ಭಗವಂತನೇ ಅಲ್ಲಿ ಐಕ್ಯ ಆಗಿರೋದು ಅಂತ ನಮಗೆ ಇದು ಬರುತ್ತೆ. ಅಲ್ಲಿ ಒಂದು ವಾತಾವರಣ ನೋಡಿದ್ರೆ ಭಗವಂತನು ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಒಂದು ಅವತಾರ ರೂಪದಲ್ಲಿ ಬಂದು ಎಲ್ಲರಿಗೂ ದರ್ಶನ ಕೊಟ್ಟಿದ್ದಾನೆ. ಅಲ್ಲಿ ನಿಜವಾದ ಒಂದು ರಾಜಸ್ಥಾನದಲ್ಲಿ ಎಂಥ ಇದು ಅಭಿವೃದ್ಧಿ ಕೆಲಸಗಳು ಭಾಳ ಚೆನ್ನಾಗಿ ನಡೀತಾ ಇದೆ ಆ ಭಗವಂತನ ಒಂದು ಆಶೀರ್ವಾದದಿಂದ. ನೀವು ಯೋಗ ಶಿಬಿರ ಅಟೆಂಡ್ ಮಾಡಿದ್ರಲ್ಲ 3 ದಿನ, ನಿಮ್ಗೆ ಏನು ಅನ್ನಿಸ್ತು? ನಮಗೆ ಭಾಳ ಚೆನ್ನಾಗಿತ್ತು. ಪವಿತ್ರ ಸ್ಥಳದಲ್ಲಿ ನಮಗೆ ಅಲ್ಲಿದ್ದಾಗೆಲ್ಲ ಖುಷಿ ಆಯ್ತಾ ನಿಮಗೆ? ಭಾಳ ಖುಷಿ. ಏನು ಬೇಜಾರೇನು ಆಗಲಿಲ್ಲ? ಬೇಜಾರಾಗಲಿಲ್ಲ. ಮತ್ತು ಅಲ್ಲಿಂದ ಟೈಮ್ ನಮಗೆ ತಿಂಡಿ ಉಪಹಾರ, ಅಲ್ಲಿ ವಾತಾವರಣ ಎಲ್ಲ ಹೇಗಿತ್ತು? ಭಾಳ ವಾತಾವರಣ ಚೆನ್ನಾಗಿತ್ತು. ಹಾಂ ಹಾಂ ಹಾಂ. ಇನ್ನೊಮ್ಮೆ ಹೋಗ್ಬೇಕು ಅಂತ ಅನಿಸುತ್ತಾ? ನೋಡೋಣ, ಭಗವಂತನ ಇಚ್ಛೆ. ಹಾಂ ಹಾಂ, ಓಕೆ.